ಶಿವನ ತಲೆ ಮೇಲಿರುವಂತಹ ಚಂದ್ರನ ಕತೆ ಹೇಳಿ ಅಂತ ಒಬ್ರು ಕೇಳಿದ್ರು. ಈ ಚಂದ್ರ ದಕ್ಷ ಪ್ರಜಾಪತಿಯ 27 ಜನ ಮಕ್ಕಳನ್ನ, ಅಂದ್ರೆ ಒಬ್ಬನೇ ತಂದೆಯ 27 ಜನ ಹೆಣ್ಮಕ್ಳನ್ನ ಮದುವೆ ಆಗ್ತಾರೆ. ಅದರಲ್ಲಿ ರೋಹಿಣಿ ಎನ್ನುವಂತಹ ಹೆಂಡತಿ ಬಹಳ ಅದ್ಭುತವಾಗಿರ್ತಾಳೆ. ಆ ರೋಹಿಣಿಯ ಮೇಲೆ ಬಹಳ ಪ್ರೀತಿ ಚಂದ್ರನಿಗೆ. ಬೇರೆಯವರನ್ನ ತಿರಸ್ಕಾರದಿಂದ ನೋಡೋದು, ರೋಹಿಣಿಯನ್ನ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟು ನೋಡ್ಕೊಳ್ಳೋದು, ಈ ರೀತಿ ಮಾಡುವಾಗ ಬೇರೆಯವರು ಮನಸ್ಸಿಗೆ ಬೇಜಾರಾಗಿ ತನ್ನ ತಂದೆ ಆದಂತಹ ದಕ್ಷನ ಹತ್ರ ಹೋಗಿ ದೂರು ಕೊಡ್ತಾರೆ, ನಮ್ಗೆ ಈ ತರ ಭೇದ ಭಾವ ಮಾಡ್ತಾ ಇದ್ದಾರೆ ಅಂತ. ಅವ್ರು ಮಾವ ಏನಂಗೆ ಗೊತ್ತಲ್ಲ, ಒಂದ್ಸಲ ಬಂದು ಅಳಿ ಅಂದ್ರೆ ನೀವು ಹಿಂಗೆ ಮಾಡ್ತಾ ಇದ್ದೀರಂತೆ, ದಯವಿಟ್ಟು ಹೀಗೆ ಮಾಡಬೇಡಿ ಅಂತ ಹೇಳಿ ಚಂದ್ರನ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಾರೆ. ಆಯ್ತು ಮಾವ ಇನ್ ಮಾಡಲ್ಲ ಅಂತ ಚಂದ್ರ ಹೇಳ್ತಾರೆ. ಸ್ವಲ್ಪ ದಿನ ಬಿಟ್ಟು ನೋಡಿದ್ರೆ ಮತ್ತೆ ಹಾಗೆ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಮತ್ತೆ 26 ಜನ ಹೆಣ್ಮಕ್ಳು ಹೋಗಿ ದಕ್ಷ ಪ್ರಜಾಪತಿಗೆ ದೂರನ್ನ ಕೊಡ್ತಾರೆ. ಆಗ ಬಂದು ಒಂದ್ ಸ್ವಲ್ಪ ಜೋರಾಗಿ ದಕ್ಷ ಪ್ರಜಾಪತಿ ಗದರುತ್ತಾರೆ, ನೀವು ಹೀಗೆ ಮಾಡಿದ್ರೆ ನನ್ನ ಶಾಪಕ್ಕೆ ಗುರಿ ಆಗ್ತೀರಿ ಅಂತೇಳಿ. ಹಾಗೆ ಗದರಿದ್ರು ಕೂಡ ಚಂದ್ರ ಮಾತು ಕೇಳದೆ ರೋಹಿಣಿಯನ್ನೇ ಓಲೈಸೋದು, ರೋಹಿಣಿಯ ಹಿಂದೆನೇ ಓಡಾಡೋದು, ಹೀಗೆ ಮಾಡ್ತಾ ಇರುವಾಗ ಸಿಟ್ಟಿಗೆದ್ದಂತಹ ದಕ್ಷ ಪ್ರಜಾಪತಿ ಒಂದು ಶಾಪವನ್ನು ಕೊಡ್ತಾರೆ. ಏನಂದ್ರೆ, ನಿನಗೆ ಇವತ್ತಿನಿಂದ ಕ್ಷಯ ರೋಗ ಬರಲಿ, ನಿನ್ನ ಅಂದ ಚಂದವೆಲ್ಲ ಹಾಳಾಗ್ಲಿ, ನಿನ್ನ ಈ ಹೊಳೆಯುವಂತಹ ಕಾಂತಿ ಏನಿದೆಯಲ್ಲ ಚಂದ್ರನ ಕಾಂತಿ, ದಿನೇ ದಿನೇ ಇದು ಕಡಿಮೆ ಆಗ್ತಾ ನೀನು ನಾಶ ಹೊಂದುವ ಸ್ಥಿತಿಗೆ ಬರಲಿ ಎನ್ನುವಂತಹ ಒಂದು ಶಾಪವನ್ನ ಅಳಿಯನಿಗೆ ಕೊಟ್ಬಿಡ್ತಾರೆ. ಇದರಿಂದ ಹೆದರಿದಂತಹ ಚಂದ್ರ ಆ ಶಾಪವನ್ನು ಕಳ್ಕೊಳ್ಳೋದು ಹೇಗೆ ಅಂತೇಳಿ ಬ್ರಹ್ಮನ ಹತ್ರ ಓಡೋಕೆ ಕೇಳ್ತಾರೆ. ಭಗವಂತ ನನಗೆ ಹಿಂಗಾಯ್ತು. ಬ್ರಹ್ಮ ಏನಂತ ಹೇಳ್ಕೊಡ್ತಾರೆ ಅಂದರೆ, ನೀನು ಈಗಲೇ ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಮೃತ್ಯುಂಜಯ ಮಹಾಮಂತ್ರವನ್ನು ಹೇಳ್ಕೊಂಡು ಶಿವನ ಪೂಜೆಯನ್ನು ಮಾಡಬೇಕು, ಅವನೊಬ್ಬನೇ ಈ ರೋಗಗಳಿಂದ ಕಾಪಾಡ್ಲಿಕ್ಕೆ ಸಾಧ್ಯ ಅಂತ. ಆಗ ಮೃತ್ಯುಂಜಯ ಮಹಾಮಂತ್ರವನ್ನು ಹೇಳ್ಕೊಂಡು ಚಂದ್ರ ತಪಸ್ಸು ಮಾಡಿದಾಗ ಶಿವ ಪ್ರತ್ಯಕ್ಷನಾಗ್ತಾರೆ. ಪ್ರತ್ಯಕ್ಷನಾಗಿ ಚಂದ್ರನಿಗೆ ಒಂದು ವರವನ್ನು, ಅಂದರೆ ಕ್ಷಯರೋಗವನ್ನು ಗುಣಪಡಿಸ್ತಾರೆ. ಇದರಿಂದಾಗಿ ಪ್ರಭಾಸ ಕ್ಷೇತ್ರದಲ್ಲಿ ಸೋಮನಾಥ ಲಿಂಗ ಅನ್ನುವಂಥ ಒಂದು ಲಿಂಗದ ಹೆಸರಿನಲ್ಲಿ ಶಿವ ನೆಲೆಸ್ತಾರೆ. ಆ ಚಂದ್ರನನ್ನು ತನ್ನ ತಲೆಯ ಮೇಲೆ ಧರಿಸ್ಕೊಳ್ತಾರೆ. ಚಂದ್ರನಿಗೆ ಆಗ ಇದ್ದಂಥ ಎಲ್ಲ ಸಂಕಟಗಳು ಕೂಡ ಗುಣ ಆಗುತ್ತೆ. ಹೀಗಾಗಿ ಶಿವನ ಪೂಜೆ ಮಾಡಿ, ಶಿವನ ಪೂಜೆ ಮಾಡಿದ್ರೆ ರೋಗಗಳು ಗುಣ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದು ಇದೇ ಕಾರಣಕ್ಕೆ. ಸೊ ಇದರಿಂದ ನಮಗೊಂದು ಗೊತ್ತಾಗುತ್ತೆ, ಮಹಾಮೃತ್ಯುಂಜಯ ಮಂತ್ರದ ಮಹಿಮೆ ಎಷ್ಟು ದೊಡ್ಡದಿದೆ ಅಂತ ಹೇಳಿ. ಇದಕ್ಕೆ ದೊಡ್ಡವ್ರು ಹೇಳೋದು, ಏನಾದರೂ ಕಾಯಿಲೆಗಳು ಬಂದರೆ, ಯಾವುದಾದ್ರೂ ಈ ರೀತಿಯ ಸಂಕಟಗಳು, ಆರೋಗ್ಯ ಸಮಸ್ಯೆಗಳು ಬಂದಾಗ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿ ಅಂತ.